ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗದಿರಿ? ನೀವೆಲ್ಲ ಆರಾಮದಿರಿ ಅಂತ ನಾನು ಅನ್ಕೊಳಕತ್ತೇನೆ ರೀ. ನಾವು ಲೈಫ್ ಒಳಗೆ ಎಷ್ಟೋ ಬ್ಯುಸಿ ಇದ್ರೂ ಆರೋಗ್ಯ ಕಾಪಾಡ್ಕೊಳ್ಳೋದು ಬಹಳ ಮುಖ್ಯ ನೋಡ್ರಿ. ಇದಕ್ಕೆ ಇವತ್ತು ನಮ್ಮ ಚಾನಲ್ ಒಳಗೆ ಒಂದು ಬಾಯಿಗೆ ರುಚಿ ಮತ್ತು ನಮಗೆ ಶಕ್ತಿ ಕೊಡೋ ಅಂಥ ಅದ್ಭುತವಾದ ಅಡುಗೆ ಮಾಡಿ ತೋರಿಸ್ತಾನೆ ನೋಡ್ರಿ. ಅದ ನಮ್ಮ ಕಡೆ ಫೇಮಸ್ ಆಗಿರೋ ರಾಗಿ ಕೀಲ್ಸ ರೀ, ಅಥವಾ ರಾಗಿ ಹಾಲ್ಬಾಯಿ ಅಂತಲೂ ಕರಿತೇವ್ರಿ. ಹಂಗಾರೆ ಬರ್ರಿ ರಾಗಿ ಕೀಲ್ಸ ಮಾಡೋದು ಹೆಂಗೆ ಅಂತ ನೋಡೋಣ. ನಾನಿಲ್ಲಿ ಒಂದು ದೊಡ್ಡ ಕಪ್ನಾಗ ರಾಗಿ ತಗೊಂಡು ಒಂದು 5ರಿಂದ 6 ಸಲ ಸ್ವಚ್ಛಂಗ ತೊಳೆದು 5ರಿಂದ 6 ತಾಸು ನೆನೆಯಕ್ಕೆ ಇಟ್ಟಿದ್ದೆ ರೀ. ಮೊದಲು ನೆನೆಸಿದ ರಾಗಿನ ಮಿಕ್ಸಿ ಜಾರಿಗೆ ಹಾಕೋರಿ. ಮತ್ತು 1 ಬೌಲ್ನಷ್ಟು ತಾಜಾ ಇರೋದು ಹಸಿ ಕೊಬ್ಬರಿ ತಗೊಂಡ್ರಿ. ಇದಕ್ಕೆ ಒಣ ಕೊಬ್ಬರಿ ತಗೋಬೇಡ್ರಿ, ಹಸಿ ಕೊಬ್ಬರಿ ಫ್ರೆಶ್ ಆಗಿ ಒಡೆದು ತಗೊಳ್ರಿ. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಸಣ್ಣಗೆ ರುಬ್ಕೊಂಬರ್ಬೇಕ್ರಿ. ಮತ್ತು ಉಳಿದಿರೋ ರಾಗಿನ ಇನ್ನೊಂದು ಸ್ವಲ್ಪ ಕೊಬ್ಬರಿ ಹಾಕಿಬಿಟ್ಟು ಮತ್ತು ರುಬ್ಕೊಂಬಂದನ್ರಿ. ರಾಗಿ ಮತ್ತು ಹಸಿ ಕೊಬ್ಬರಿನ ಮಿಕ್ಸಿ ಮಾಡಿದಾಗ ಈ ಥರ ಆಗ್ತದೆ ನೋಡ್ರಿ. ಈಗ ಇದನ್ನು ಒಂದು ಕಾಟನ್ ಬಟ್ಟೆಗಾರ ಅಥವಾ ಒಂದು ಸೋಸ್ಗಿ ಒಳಗಾರ ಸೋಸ್ಕೋರಿ. ಈ ಸೋಸ್ಗಿ ಒಳಗೆ ಸೋಸ್ಕೊಂಡ್ರೆ ಭಾಳ ಬೇಗ ನಾವು ಸೋಸ್ಕೊಂಡ್ಬಿಡ್ಬೋದ್ರಿ. ಹಿಂಗೆ ಸೋಸ್ಗಿ ಒಳಗೆ ಅಷ್ಟು ಹಾಲು ಸೋಸ್ಕೊಂಡ್ಮೇಲೆ ಮತ್ತೊಂದು ಸರಿ ಇನ್ನೊಂದು ಸೋಸ್ಗಿ ಒಳಗೆ ಸೋಸ್ಕೋಬೇಕ್ರಿ. ಅದರೊಳಗಿನ ಗಸಿನ ಸೈಡಿಗೆ ಎತ್ತಿಟ್ಬಿಡ್ರಿ. ನಮಗೆ ಬೇಕಾಗಿರೋದು ಆ ಬಿಳಿ ಹಾಲು ಅಷ್ಟ ನೋಡ್ರಿ. ಈ ರಾಗಿ ಕೀಲ್ಸ ಆರೋಗ್ಯಕ್ಕೆ ಭಾಳ ಒಳ್ಳೇದು ನೋಡ್ರಿ. ರಾಗಿ ಒಳಗೆ ಕ್ಯಾಲ್ಶಿಯಂ ಅಂಶ ಜಾಸ್ತಿ ಇರ್ತೈತ್ರಿ. ಹಿಂಗೆ ಹಾಲನ್ನ ಸೋಸ ಮುಂದೆ ಒಂದು ಸ್ವಲ್ಪ ಟೈಮ್ ತಗೊಳ್ತತ್ರಿ. ನಾನು 1 ಕಪ್ನಷ್ಟು ರಾಗಿ ತಗೊಂಡಿದ್ದೆ ರೀ. ಹಾಗಾಗಿ ಇಲ್ಲಿ ನಾನು 1/2 ಕಪ್ನಷ್ಟು ಬೆಲ್ಲ ತಗೊಂಡನ್ರಿ. ಈ ಬೆಲ್ಲಕ್ಕೆ ಒಂದು ಸಣ್ಣ ಕಪ್ನಾಗ 1 ಕಪ್ನಷ್ಟು ನೀರು ಹಾಕಿ ಒಂದೇ ಕುದಿ ಕುದಿಸ್ಕೋಬೇಕ್ರಿ. ಆ ಬೆಲ್ಲ ಕರಗ್ದಾಗ ನಮಗೆ ಅದ್ರೊಳಗೆ ಕಡ್ಡಿ ಅಥವಾ ಹಳ್ಳು ಏನಾರ ಇದ್ರೆ ಸಪ್ರೇಟ್ ಮಾಡ್ಕೊಳಕ್ಕೆ ಈಸಿ ಆಕತಿ. ಆಮೇಲೆ ಬೆಲ್ಲನ ಸೋಸ್ಗಿ ಒಳಗೆ ಸೋಸ್ಕೊಂಡು ಆ ಹಾಲಿಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ನೋಡ್ರಿ, ನಾವು ತಗೊಂಡಿದ್ದು ಬರೀ 1 ಕಪ್ ರಾಗಿ ರೀ. ಈ ಹಾಲಾಗಿರೋದು 1 ದಬ್ರಿ ತುಂಬ ಹಾಲಾಗೈತ್ರಿ. ಹಿಂಗೆ ಬೆಲ್ಲ ಮತ್ತು ರಾಗಿ ಹಾಲನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಆಮೇಲೆ ಗ್ಯಾಸಿನ ಮೇಲೆ ಒಂದು ದಪ್ಪ ತಳ ಇರೋ ಒಂದು ಕಡಾಯಿ ಇಟ್ಟನ್ರಿ. ಅದಕ್ಕೆ ಈ ಹಾಲನ್ನ ಹಾಕಿ ಕೈ ಬಿಡ್ದಂಗೆ ಕೈಯಾಡ್ಸ್ಕೊಂತಿರ್ಬೇಕ್ರಿ. ನೋಡ್ರಿ, ಗ್ಯಾಸ್ ಫ್ಲೇಮ್ನ ಸಣ್ಣಗೆ ಇಟ್ಕೊಂಡು ಕೈ ಬಿಡ್ದಂಗೆ ತಿರ್ಗಾಡಿಸ್ಬೇಕ್ರಿ. ನಾವು ಕೈ ಬಿಟ್ವಿ ಅಂದ್ರೆ ಗಂಟು ಆಗ್ಬಿಡ್ತತ್ರಿ. ನೋಡ್ರಿ, ರಾಗಿನ ನೆನೆಸಿಟ್ಟು ಹಿಂಗೆ ಹಾಲ್ಬಾಯಿ ಮಾಡ್ಕೊಂಡು ನಾವು ಸೇವನೆ ಮಾಡಿದ್ರೆ ನಮ್ಮ ದೇಹಕ್ಕೆ ಸುಲಭವಾಗಿ ಇದರೊಳಗಿನ ಪೋಷಕಾಂಶಗಳು ಎಲ್ಲ ಸಿಗ್ತಾವ್ರಿ. ಹಿಂಗೆ ರಾಗಿ ಕೀಲ್ಸ ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಮ ಮೂಳೆಗಳಿಗೆ ಶಕ್ತಿ ಬರ್ತತ್ರಿ. ನೆನೆಸಿದ ರಾಗಿ ಒಳಗೆ ಕಬ್ಬಿಣಾಂಶನೂ ಜಾಸ್ತಿ ಇರ್ತತ್ರಿ. ಇದನ್ನು ತಿನ್ನೋದ್ರಿಂದ ರಕ್ತನೂ ಸಹ ಹೆಚ್ಚಾಗ್ತತ್ರಿ. ಹಿಂಗೆ ರಾಗಿ ಕೀಲ್ಸನ ಬ್ಯಾಸ್ಗಿ ಒಳಗೆ ನಾವು ಮಾಡ್ಕೊಂಡು ಸೇವನೆ ಮಾಡೋದ್ರಿಂದ ನಮ್ಮ ದೇಹನೂ ತಂಪಾಕತ್ರಿ. ಹಿಂಗೆ ಮಿಶ್ರಣ ಎಲ್ಲ ಗಟ್ಟಿ ಆಗ್ತಾ ಬಂದಂಗೆ ನೀವು ಅದಕ್ಕೆ 1 ಚಮಚ ತುಪ್ಪ ಮತ್ತು ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ರಿ. ಆ ವಿಡಿಯೋ ಇಲ್ಲಿ ಮಿಸ್ ಆಗೈತಿ ನೋಡ್ರಿ. ಈ ಮಿಶ್ರಣ ಚೆನ್ನಾಗಿ ಬೇಯ್ಬೇಕ್ರಿ. ಈ ಮಿಶ್ರಣ ಗಟ್ಟಿ ಆಗೋವಾಗ ನಾವು 1 ಸ್ಪೂನ್ ಅಥವಾ 2 ಸ್ಪೂನು ತುಪ್ಪ ಹಾಕ್ಕೊಂಡ್ಬಿಟ್ಟು ಈ ಥರ ಮಿಕ್ಸ್ ಮಾಡ್ತಾ ಬಂದರೆ ಆ ಬಾಣಲಿಗೆ ತಳ ಹತ್ತೋದಿಲ್ರಿ. ಈಗಿದು ಚಲೋ ತನಕ ಬೆಂದತ್ ನೋಡ್ರಿ. ಈಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಡನ್ರಿ. ಈಗ ಇದನ್ನು ಒಂದು ತಟ್ಟಿ ಒಳಗೆ ಸೆಟ್ ಮಾಡ್ಕೊಳ್ಳನ್ರಿ. ಒಂದು ತಟ್ಟಿಗೆ ಚಲೋ ತನಕ ತುಪ್ಪ ಸವರಿ ಈ ರೆಡಿಯಾಗಿರೋ ಬಿಸಿ ಬಿಸಿ ಕೀಲ್ಸಾನ ಆ ತಟ್ಟಿಗೆ ಹಾಕಿ ಸಮ ಮಾಡ್ಬೇಕ್ರಿ. ಕೀಲ್ಸ ಭಾರಿ ಬಿಸಿ ಇರ್ತೈತ್ರಿ, ಭಾಳ ಹುಷಾರಾಗಿ ತಟ್ಟಿಗೆ ಹಾಕ್ಕೊಳ್ರಿ. ಹಿಂಗೆ ಕೀಲ್ಸಾನ ತಟ್ಟಿಗೆ ಹಾಕಿ ಸಮ ಮಾಡಿದ್ಮೇಲೆ ಇದ್ರ ಮೇಲೆ ನಾನು ಹುರಿದಿರೋ ಗಸಗಸಿ ಉದುರ್ಸಕತ್ತ ನೋಡ್ರಿ. ಈ ಗಸಗಸಿನೂ ಆರೋಗ್ಯಕ್ಕೆ ಭಾಳ ಒಳ್ಳೇದ್ರಿ, ದೇಹಕ್ಕೆ ತಂಪ್ರಿ. ನೋಡ್ರಿ ಎಷ್ಟು ಮಸ್ತ್ ಕಾಣಕತ್ತತಿ ಅಂತ. ನಾವು ತಗೊಂಡಿರೋ 1 ಕಪ್ ರಾಗಿ ಒಳಗೆ ನಾವು 2 ತಟ್ಟಿಯಷ್ಟು ರಾಗಿ ಕೀಲ್ಸ ಮಾಡ್ಕೋಬೋದ್ರಿ. ಈಗ ಇದು ಪೂರ್ತಿ ಆರಿ ತಣ್ಣಗಾದ್ಮೇಲೆ ಒಂದು ಚಾಕು ತೊಗೊಂಡು ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಒಳಗೆ ಕಟ್ ಮಾಡ್ಕೊಳ್ರಿ. ಆರೋಗ್ಯಕ್ಕೆ ಹಿತಕರವಾದ ರಾಗಿ ಕೀಲ್ಸ ಮಾಡ್ಬೇಕಂದ್ರೆ ನಮಗೆ ಒಂದು ಸ್ವಲ್ಪ ತಾಳ್ಮೆ ಇರ್ಬೇಕು ನೋಡ್ರಿ. ಈಗ 2 ತಟ್ಟಿ ಒಳಗೆ ಕೀಲ್ಸ ಹಾಕಿದ್ದು ರೀ. ನೋಡ್ರಿ, ಈ ಆರೋಗ್ಯಕರವಾದ ಕೀಲ್ಸಾನ ಸಣ್ಣವರಿಂದ ಹಿಡಿದು ದೊಡ್ಡವ್ರವರೆಗೂ ಭಾಳ ಇಷ್ಟಪಟ್ಟು ತಿಂತಾರ್ರಿ. ನೋಡ್ರಿ ಎಷ್ಟು ಮಸ್ತ್ ಬಂದವು ಅಂತ, ಎಷ್ಟು ಸಾಫ್ಟ್ ಆಗೈತೆ ಅಂತ ಇಲ್ಲಿ ಒಂದು ಪೀಸ್ನ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ರಿ. ಶುಗರ್ ಇದ್ದರೂ ಸಹ ಈ ರಾಗಿ ಕೀಲ್ಸ ತಿನ್ಬೋದ್ರಿ. ಇದು ರಕ್ತದೊಳಗಿನ ಸಕ್ರಿಯ ಅಂಶನ ಕಂಟ್ರೋಲ್ನಲ್ಲಿ ಇಡ್ತತ್ರಿ. ನೋಡಿದ್ರಲ್ಲ ರಾಗಿ ಕೀಲ್ಸ ಹೆಂಗೆ ಮಾಡೋದು ಅಂತ. ನೀವು ಮನ್ಯಾಗ ಒಂದ್ಸರಿ ಮಾಡಿ ನೋಡ್ರಿ, ಎಲ್ಲರೂ ಫುಲ್ ಖುಷಿಯಾಗಿ ತಿಂತಾರ. ನೀವು ಮಾಡಿರೋ ರಾಗಿ ಕೀಲ್ಸ ಟೇಸ್ಟ್ ಹೆಂಗಾಗಿತ್ತು ಅಂತ ಕಮೆಂಟ್ ಒಳಗೆ ಹೇಳ್ರಿ. ಮತ್ತು ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಾಗ ಸಿಗನ್ರಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪ್ರೋತ್ಸಾಹ ನೀಡ್ರಿ. ಧನ್ಯವಾದಗಳು.